ಮಕ್ಕಳೇ, ಇಂದು ವಾರದ ಕತೆ ಕೇಳಮ್ಮ. ಈ ಕಥಾಮಾಲಿಕೆಯಲ್ಲಿ ಇದು 16ನೇ ಕತೆ. ಈ ಕತೆ ಒಂದು ನರಿ ಮತ್ತು ಮೊಲಕ್ಕೆ ಸಂಬಂಧಿಸಿದ ಕತೆ. ಭಾಳ ವರ್ಷಗಳ ಹಿಂದೆ ಒಂದು ಮೊಲ ಮತ್ತು ಕುದುಕ ಒಂದು ಕಾಡಿನ ಕರೀಲಿ ಮನೆ ಮಾಡಿಕೊಂಡಿತ್ತು. ಕಾಡಿನ ಕರೀಲಿದ್ರೆ ಅವು ಇಬ್ಬರು ನೆರೆಕರೆ ಹಾಕೊಂಡು ವಾಸ ಮಾಡಿಕೊಂಡಿದ್ದು. ಹಿಂಗೆ ಇರ್ಕಾಕನ ಒಂದು ದಿನ ಒಂದು ಭಾರಿ ದೊಡ್ಡ ಮಳೆ ಬಂತು. ಅದು ಎಷ್ಟು ದೊಡ್ಡ ಮಳೆ ತೆರ್ರೆ, 3 ರಾತ್ರಿ 3 ಹಗಲು ನಿರಂತರ ಮಳೆ, ಗುಡುಗು ಸಿಡ್ಲಿನ ಮಳೆ. ಈ ಏನಂತಂದರೆ ಈ ಮೊಲದ ಮನೆ ಅದು ಮುಳಿ ಹುಲ್ಲಲ್ಲಿ ಕಟ್ಟಿತ್ತು. ಹಾಗಾಗಿ ಅದಕ್ಕೆ ಏನು ತೊಂದರೆ ಆಗ್ತದೆ. ಈ ನರಿನ ಮನೆ ಅದು ಮಣ್ಣಲ್ಲಿ ಮನೆ ಕಟ್ಟಿತ್ತು. ಈ ಮಳೆ ಹನಿ ಬಿದ್ದು ಅದೆಲ್ಲ ಅದರ ಗೋಡೆಲ್ಲ ಪದನಿ ಉಟ್ಟಲ್ಲ. ಆ ಕುದ್ಕನ ಮನೆ ಕುಸ್ದೇ ಹೋತು. ಇದಕ್ಕೆ ಮೊಲಕ್ಕೆ ಭಾಳ ಬೇಜಾರದೆ. ಕುದ್ಕಂಗೆ ಮನೇಲಿದ್ದಂಗತ್ತಲ್ಲ. ಅದು ಹೇಳಿದೆ, ಅಣ್ಣಣ್ಣ ನೀ ಒಂದು ಸ್ವಲ್ಪ ಸಮಯ ನಮ್ಮ ಮನೇಲಿ ಇರು, ಈ ಮಳೆಗಾಲ ಮುಟ್ಟ ನಮ್ಮಲ್ಲಿರು, ನಾಳ್ದು ಅರೆಗಾಲ ಬಾಕನ ನೀ ಬೇರೆ ಮನೆ ಮಾಡಿಕ ಅಂತ. ಹಾಗೆ ಕುದ್ಕ ಈ ಮೊಲದ ಮನೆಗೆ ಬಂದದೆ. ಬಂದು ಸುಮಾರು 1 ವಾರ ಕಳೆದ ಮೇಲೆ ಆ ಮೊಲದ ಮನೆ ಎಷ್ಟು ಪೊರ್ಲುನ ಮನೆ ತರ್ರೆ, ಅಷ್ಟು ಲಾಯ್ಕನ ಕೋಣೆಗ, ಅಡಿಗೆ ಕೋಣೆನೂ ಲಾಯ್ಕು, ಅದರಡಿಲಿ ಅದು ಮಲ್ಗೋ ಕೋಣೆ ಅಂತೂ ಭಾರಿ ಪೊರ್ಲಿತ್ತು. ಇದರ ನೋಡಿ ಇದು ಕುದ್ಕೊಟ್ಟಲ್ಲ, ಅದರ ಕೇಡು ಬುದ್ಧಿ ಅದರ ಆ ಕಳ್ಳ ಬುದ್ಧಿ ಹೊಟ್ಟೆಯಿಂದ ಹೊರಗೆ ಬರ್ತದೆ. ಅದು ಒಂದಿನ ಬೊಳ್ಪಿಗೆ ಸುಮ್ಮನೆ ಇದು ಎರಟಿಗೆ ಮೊಲದೊಟ್ಟಿಗೆ ಜಗಳ ತೆಗೆದೆ. ಈ ಮನೆ ಇನ್ನು ನನ್ನದು, ನೀ ಈ ಮನೆಯಿಂದ ಹೊರಡೋಗುತ್ತಳ್ತ. ಅಷ್ಟೊತ್ತಿಗೆ ಮನೆ ಅದೇ ಹೆಂಗೆ ನಾನು ಕಷ್ಟದಲ್ಲಿ ಕಟ್ಟಿದ ಮನೆ ಇದು, ನಾ ಹೆಂಗೆ ಹೊರಗೆ ಓದ್ತಳ್ತ. ಈಗ ಕುದುಕ ಏನು ಮಾಡ್ತಾರೆ, ಆ ಮೊಲದ 2 ಕೆಬಿನೆ ಕಚ್ಚಿ ಹಿಡಿದು ತೆಗೆದು ಮನೆಯಿಂದ ಹೊರಗೆ ಹಾಕಿತ್ತು. ಮೊಲಕ್ಕೆ ಭಾಳ ಬೇಜಾರತ್ತು. ನಾ ಕಟ್ಟಿದ ಮನೆ ನಂಗೆ ಇಲ್ಲ ನಂಗತ್ತಲ್ಲ ಅಂತ. ಅದೇ ಹಾಗೆ ಅಲ್ಲೇ ದಾರಿ ಕರೀಲಿ ಮರಟ್ಕೊಂಡಿತ್ತು. ಅಷ್ಟ ತಕ್ಕನ ಆ ದಾರಿಲಿ ಒಂದು ನಾಯಿ ಬಂದುಕೊಂಡಿದ್ದ. ನಾಯಿ ಈ ಮೊಲ ಮರಡುದಾರ ನೋಡಿ, ಅಣ್ಣಣ್ಣ ನೀ ಎಂತಕ್ಕೆ ಮರಡ್ತಾಳೋ ನೀ ಎಂತಕ್ಕೆ ಅಂತ ಕೇಳ್ತೀವಿ. ಅಷ್ಟೊತ್ತಿಗೆ ಹಿಂಗೆ ಅಂತಾಳ, ನಾ ಕಟ್ಟಿದ ಮನೆಯಿಂದ ನಾನೇ ಹೊರಗೆ ಹಾಕಿ ಬಿಟ್ಟತ್ತು. ನಾ ಕುದ್ಕ ಅವಂಗೆ ಮನೇಲಿ ತಿಳಿ ನನ್ನ ಮನೆಯೊಳಗೆ ಸಿಟ್ಟು ಇಂಥ ಅನ್ಯಾಯ ಮಾಡಿಬಿಟ್ಟತ್ತ. ನಾಯಿಗೆ ಸಿಟ್ಟು, ಬಾವು ತಿಳ್ಕೊಂಡು ನಾಯಿ ಸೀದಾ ಹೋಗಿ ಆ ಬಾಗಿಲು ನಿಂತು, ಬಾಗ್ಲಾದ ಮನೆಯಿಂದ ಹೊರಗೆ ಬಾ ಕುದ್ಕ, ನೀ ಎಲ್ಲೋಳ ಕುದ್ಕ ಬಾಗ್ಲಾದ ಯಾರು ಮನೆ ಸೇರಿಕೊಂಡು ನೀನು ಅಲ್ಲಿ ಬೇದ ಮಾತಾಡಿ, ನಿನಗೆ ಏನೇ ತಿಳ್ಕೊಂಡು ಹೇಳೋದು ಹೊರಗೆ ಹಾಕೊಂಡು ತಿಳ್ಕೊಂಡು ಕುದುಕ ಏನು ಮಾಡು, ಎದುರ ಬಾಗಿಲು ಚಿಲ್ಕನ ಗಟ್ಟಿ ಹಾಕಿ ಕಿಟಕಿನ ಮೇಲೆ ತೆಗೆದು ಹೀಗೆ ನೋಡ್ಕನ ನಾಯಿ ನಿಂತ್ಕೊಂಡು, ನಾಯಿನ ಕಣ್ಣು ಕೆಂಪು. ಕೋದು ಕೇಳ್ತೀವಿ, ನಡಿ ನಿನ್ನಂತವನು ಎಷ್ಟು ಜನ, ನನ್ನ ಬಾಲದ ಒಂದು ರೋಮ ಮೆನಿ ತೆಗೆದು ನಿನ್ನ ಕೂತಿಗೆಗೆ ಮೆನಿ ಸುತ್ತಿರುಟ್ಟಲ್ಲ, ನಿನ್ನ ಕಣ್ಣು ನಾಲಿಗೆಲ್ಲ ಹೊರಗೆ ಬಂದು ತಿಳ್ತಗಳ. ಅಷ್ಟ ತಕೊಂಡು ಈ ನಾಯಿಗೆ ಹೆದರಿಕಾದ. ಇದು ಭಯಂಕರ ಒಟ್ಟ ನಾಯಿ ಬಾಳ ನಾಯಿ ಕೊಯ್ ನಾಯಿ ಕೊಯ್ಯತಳು ಒಂದೇ ಒಟ್ಟ. ಏನು ಮಾಡುದು ಮೊಲಕ್ಕೆ ಇನ್ನು ಉಪಾಯ ಮನೆ ಮಾಟಿಕೊಂಡು ಕುದ್ಕಣಕ ಆ ದಾರ್ಲಿಂದ ಕರಡಿ ಬಂದಿದೆ. ಕರಡಿ ಕೇಳ್ತು, ಏನಾಯ್ತು? ಅಷ್ಟೊತ್ತಿಗೆ ಹೇಳಿದೆ, ಹಿಂಗಾತು, ನನ್ನ ಮನೆನ ಒಳಗೆ ಹೋಗು, ನಾ ಮನೆ ಜಗ ಹೊರಗೆ ಹಾಕಳೆ ಅಂತ. ಇದಕ್ಕೆ ಭಾರಿ ಸಿಟ್ಟು ಬಂದೆ. ಕರಡಿ ಅಡು ಕೊರತು, ಬಾಗಳಾದ ಮನೆಯಿಂದ ಹೊರಗೆ ಬರಬೇಕು ನೀ. ಕಷ್ಟಲ್ಲಿ ಮೊಲ, ಪಾಪದ ಮೊಲ ಕಷ್ಟಲ್ಲಿ ಮನೆ ಕಟ್ಟಿಟ್ಟು, ನೀ ಅದರೊಳಗೆ ಹೋಗಿ ನಿನ್ನ ಕಾರ್ಬಾರಲ್ಲ ಬೇಡ, ಮನೆಯಿಂದ ಹೊರಗೆ ಬಾ, ಇಲ್ಲದಿನ ಒಳಗೆ ಎಳೆದು ಹೊರಗೆ ಹಾಕಿನಿ ಅಂತ. ಅಷ್ಟೊತ್ತಿಗೆ ಈ ಕರಡಿ ಅಷ್ಟೊತ್ತಕನ ಈ ಕುದ್ಕೊಟ್ಟಲ್ಲ, ಕುದ್ಕ ಮತ್ತೆ ಪುನಃ ಹಿಂಗೆ ಕಿಟಕಿಂದ ಹೊರಗೆ ನೋಡ್ಕೊನ ಕರಡಿ ನಿಂತ್ಕೊಂಡು, ಕರಡಿನ ಮೈ ಬೋಲ ಕಪ್ಪು ಇದೇಳಿ, ನೀ ಒಂದು ನನಗೆ ಯಾವ ಲೆಕ್ಕ, ನಿನ್ನಂತ ಒಬ್ಬ ಬಂದೋದು, ನನ್ನ ಒಂದು ರೋಮನ ತೆಗೆದು ನಿನ್ನ ಕುತ್ತಿಗೆಗೆ ಮೇನಿ ಸುತ್ತಿರುಟ್ಟಲ್ಲ, ನೀ ರಕ್ತಕಾರಿ ಸಾಯ್ಬೇತಳ್ತು. ಇದಕ್ಕೆ ಹೆದರಿಕಾತು. ಗೊರತಲ್ಲಿ ಕರಡಿ ಹೊಡ್ತು. ಸುಮಾರು ಹೊತ್ತಾಗ ಅದರಲ್ಲಿ ಇದು ಚಿರತೆ ಕೇಳಿದೆ, ಎಂಥದಣ್ಣ ಹಿಂಗೆ ಆಯ್ತು? ಅಷ್ಟೊತ್ತಿಗೆ ಇದು ಹೇಳಿದೆ, ನನ್ನ ಮನೆ ನಂಗೆ ಚಿರತೆಗೆ ಭಾಳ ಸಿಟ್ಟೋದು. ಚಿರತೆ ಸೀದಾ ಹೋಗ್ತದೆ. ಚಿರತೆ ಕೇಳಿದೆ, ಹೊರಗೆ ಬಾ ಸೀದಾ ನೀ ಮಾತಾಡದೆ ಹೊರಗೆ ಬಂದರೆ ಮಾತ್ರ ನೀ ಬಚಾವು. ಈ ಚರ್ಚಿಲಿ ನಿನ್ನ ಮೊಡಗಿ ಕೇಳತ್ತೇಳಿ ಅದರ ಉಗುರ್ನ, ಚಿರತನ ಉಗುರ್ನ ಹಿಂಗಿಸಿತ್ತು. ಅಷ್ಟೊತ್ತಾಗ ನನಗೆ ಒಳಗೆ ನೋಡ್ತಾ ಉಂಟು, ಕುತ್ಕೊಂಡು ನಮ್ಮ ಒಳಗಿಂದ ನೋಡ್ತಾರೆ. ಅದ್ರಲ್ಲಿ 3-4 ಜನ ಬಂದದ, ನೀ ಯಾವ ಲೆಕ್ಕ ನಂಗೆ, ನನ್ನ ಒಂದು ರೋಮನ ಮನೆ ನಿನ್ನ ಕೂತಿಗೆಗೆ ಮನೆ ಸುತ್ತಿರುಟ್ಟಲ್ಲ, ನಿನ್ನ ಉಸಿರು ಕಟ್ಟಿ ನೀಲಿ ಸತ್ತೇ ಹೋದಲ್ಲ. ಅಷ್ಟೊತ್ತಕನ ಹೇಳ್ತೀವಿ. ಇದನ್ನು ಒಂದೇ ಓಟ, ಯಾರು ಚಿರತೆ. ಎಂತ ಮಾಡುದು? ಪುನಃ ಅಷ್ಟೊತ್ತಕನ ಆ ದಾರ್ಲಿಂದ ಹುಂಜ ಬಂದದ್ದು, ಒಳಗೆ ಗಟ್ಟಿನಲ್ಲಿ. ಅದರ ಹೆಸರು ಕೆಂಪು ಇತ್ತು ಆ ಹುಂಜ. ಅದರ ಕುಪ್ಪಳ ತಗರ್ತೀವಿ. ಅದು ಒಂದು ಕತ್ತಿನ ಹಿಂಗೆ ಬಿಚ್ಕೊಂಡು ಬರ್ತಿದ್ದೆ. ಕೇಳಿದೆ, ಎಂತ ಆಯ್ತಾ ಹಿಂಗಿದ್ದಾಳೆ.
ಹಿಂಗೆ ಅದಕ್ಕೆ ಭಾರಿ ಸಿಟ್ಟು ಆಯ್ತು, ಭಾರಿ ಸಿಟ್ಟು. ಅದರ ಒಂದು ಕಥೆನೇ ಬೇರೆ ಆ ಕೋಳಿದು, ಆ ಹುಂಜನ ಕಥೆನೇ ಬೇರೆ. ಅದು ಕಾಡು ಕರಲಿ ಕಾಡಿನ ಒಳಗೆ ಒಂದು ಮನೆ ಕಟ್ಕೊಂಡಿತ್ತು. ಅಲ್ಲಿ ಆಗೋಳು ಈ ತೋಳಂಗಳು, ಈ ಕುತ್ಕಗಳು, ಈ ಕನ್ನಾಯಿಗಳು, ಈ ಆನೆಗಳು ಉಪದ್ರಕ್ಕೆ ಬೇಕಾಗಿದ್ದು ಅವರ ಸಂಸಾರನ ಸಾಗಿಸಿ ಕಷ್ಟ ಆಗ್ಬಿಟ್ಟಿಲ್ಲಿ. ಅದು ಒಂದಿನ ಸೀದಾ ಪೇಟೆಗೆ ಆಚರಣೆಗೆ ಹೋಯ್ತು. ಆಚರಣೆಟ್ಟಿಗೆ ಹೋಗಿ ಕೇಳಿದೆ, ಆಚರಣೆ ಅಣ್ಣಣ್ಣ ನನಗೆ ಒಂದು ತಳವಾರ ಮಾಡಿ ಕೊಡೋಕು, ಉದ್ದದ ತಳವಾರ ಮಾಡಿ ಕೊಡೋಕು. ಆಚರಿಗಿದ್ದಾತು ಎಂತಕ್ಕೆ ನಿಂಗೆ ತಳವಾರ ಅಂತಕ್ಕೆ, ಹಿಂಗೆ ಪರಿಸ್ಥಿತಿ, ನಾನು ಕಾಡಲಿ ಬದುಕೋ ಸ್ಥಿತಿಲಿಲ್ಲ, ಎಲ್ಲ ಪ್ರಾಣಿಗೆ ಬಂದು ನಾನು ಹೆದರಿಸಿದೆ ಅಂತ. ಮನೆ ಎಷ್ಟು ಮರದ ಮನೆ ಕಟ್ಟಿ ಲೆಕ್ಕ ಹಾಕಿಲ್ಲ ಅಂತ. ಅರ್ಥಾಗ ಅಂದ್ರೆ ನೀ ಇಷ್ಟು ಸಮಯ ಎಂತ ಮಾಡಿಕೊಳ್ಳೋದು, ನನ್ನ ಕಲಿದು ದೊಣ್ಣೆ ದೊಣ್ಣೆ ಇದ್ದಾರದ ನಾ ಬಚಾವಾದೆ ಹೇಳ್ತು. ಸರಿ, ನಾ ಈಗ ಕತ್ತಿ ಮಾಡಿಕೊಟ್ಟೆ. ಆದರೆ ಒಂದೇ ಒಂದು ವಿಷಯ ಇಟ್ಟು, ಎಲ್ಲರೂ ನಾಳೆ ನೀ ಯಾರೊಟ್ಟಿಗಾರ ಜಗಳಕ್ಕೆ ನಿಂತು ಹೆಚ್ಚು ಕಮ್ಮಿ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಪೊಲೀಸ್ ನೋವು ಮನೆ ಕೇಳ್ಕಾಕನ ಈ ತಳವಾರನ ಇಂಥ ಆಚಾರಿ ಮಾಡಿಕೊಟ್ಟದ್ದು ನನ್ನ ಹೆಸರು ಮನೆ ಹೇಳ್ರಿ, ನೀ ಇನ್ನ ಕೊಂದನ ಗೈಪು ಮಾಡದೆ ಬಿಡು ಕೇಳ್ತೇಳ್ತು. ಇಲ್ಲ ಅಣ್ಣ, ನಿಮಗೆ ಅಂತೆಲ್ಲ ಮಾತಾಡಬೇಡಿ, ನನಗೆ ನಿಮಗೆ ನನ್ನ ಮೇಲೆ ಅಷ್ಟು ವಿಶ್ವಾಸ ಇಲ್ಲನ ಅಂತ ಹೇಳ್ತೇವೆ. ಸರಿ ನೋಡು, ಜಾಗ್ರತೆ ಅಂತೇಳಿ ಒಂದು ತಳವಾರ ಮಾಡಿ ಆ ಹುಂಜಕ್ಕೆ ಕೊಟ್ಟಿತ್ತು. ಈ ಹುಂಜನ ಕೈಲಿ ಆ ತಳವಾರ ನಿಂತು ಹುಂಜ ಸೀದಾ ಹೋತು. ಹುಂಜ ಸೀದಾ ಹೋಗಿ ಆ ಮೊಲದ ಮನೆ ಬಾಗಿಲು ನಿಂತು ಹೇಳ್ತು, ಮರ್ಯಾದಿಲ್ಲ ಹೊರಗೆ ಬಾನಿ, ಇಲ್ಲದ್ರ ನಿನ್ನ ಈಗ ನಿನ್ನ ಏನು ಮಾಡಿ ನಿನ್ನ ನೋಡಿದ ಹೇಳಿಕೆ ನನ್ನ ಕೈಲಿ ಅಂತೊಟ್ಟು ನೋಡುತ್ತಾ. ಅಷ್ಟೊತ್ತಿಗೆ ಕುತ್ಕ ನೀ ಹೋಗ್ಯಾ, ನಿನ್ನ ಯಾವ ಲೆಕ್ಕ ಈಗ ಒಬ್ಬ ಬಂದು ಹೋಗ್ತೀನಿ, ನನ್ನ ಒಂದು ರೋಮನ ನಿನ್ನ ಕುತ್ತಿಗೆ ಮೇನಿ ಸುತ್ತಿರುಟಲ್ಲ, ನಿನ್ನ ಉಸಿರು ಕಟ್ಟಿ ನೀ ಸತ್ಯ ಹೋವತ್ತ ಅಂತ. ನಿನ್ನ ರೋಮ, ನಿನ್ನ ರೋಮ ಅಂತ ನಿನ್ನ ಬಾಲ ಅಂತಟ್ಟು, ನಿನ್ನ ಬಾಲನ ಬುಡನ ಕಡಿಯದೆ ಬುಡಿಕಿಲ್ಲ ತಿಳಿ ತಾಳುವಾರನ ಹಿಂಗೆ ಈ ಹುಂಜ ಬೀಸಕಾಕನ ಹುಟ್ಟಲ್ಲ ಹಿಂಗೆ ನೋಡಿಕೊಂಡಿದ್ದ ಕುದ್ಕ ಅಲ್ಲಿಂದಲೇ ಒಂದೇ ಓಟ ಓಡಿದಲ್ಲೇ ಹಿಂದಿನ ಬಾಗಿಲು ತೆಗೆದು ಎಲ್ಲಿ ಹಾರಿ ಬಿದ್ದು ಓಡಿತತ್ತಿಲ್ಲ. ಇದಕ್ಕೆ ಆಗ ಸೀದಾ ಮತ್ತೆ ಹೇಳಿದೆ, ಯಾರು ಹುಂಜ, ಆತ ಓಡೈತ, ಅವನ ಜನ್ಮಕ್ಕೆ ಇತ್ತ ಅವ ತಲೆ ಹಾಕಿಕ್ಕಿಲ್ಲ, ನಿನ್ನೆ ಎದುರು ಹೊಡ್ತೇಳಿ ಮನೆಯೊಳಗೆ ಹೋಗಿ ತಳ್ತೀವಿ. ಹಾಗೆ ಮತ್ತೆ ಮೊಲ ಸೀದಾ ಮನೆಯೊಳಗೆ ಹೋತು. ಅದು ಭಾರಿ ಕುಶಲಿ ಈ ಉಪಕಾರ ಮಾಡಿದ ಈ ಹುಂಜನು ಮತ್ತು ಮೊಲನು ಭಾಳ ವರ್ಷದಲ್ಲಿ ಭಾರಿ ಕುಶಲಿ ಒಟ್ಟಿಗೆ ನೆರೆ ಕರೀಲಿ ಬದುಕೊಂಡಳು. ಮಕ್ಕಳೇ, ನೀವು ಯಾಗಾರು ಕಾಡಿಕಾರಿಗೆ ಹೋಗೋಣ, ಒಮ್ಮೆ ಹೋಗಿ ಆ ಮೊಲದ ಮನೆಗೆ ಮತ್ತೆ ಆ ಹುಂಜದ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಬನ್ನಿ. ಮಕ್ಕಳೇ, ಇಲ್ಲಿ ನಾವು ತಿಳ್ಕೊಂಬ ವಿಷಯ ಏನು ಹುಟ್ಟುತ್ತಾರೆ ನೋಡಿ, ನಾವು ಜೀವನದಲ್ಲಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾವು ದುಷ್ಟರ ಸಾಹಸ ಮಾತ್ರ ಮಾಡಿಕೇ ಆಗುತ್ತೆ. ಅದು ಒಂದಿಲ್ಲ ಒಂದು ದಿನ ನಾವು ಕೇಳುತ್ತದು ಖಂಡಿತ. ಮತ್ತು ಇನ್ನೊಂದು ವಿಷಯ, ಕಷ್ಟಂಗ ಯಾಗಳು ಜೀವನದಲ್ಲಿ ಬಂದದೆ, ಎಲ್ಲವಕ್ಕೂ ಬಂದದೆ. ಹಾಗೆ ಯಾಕಂದ್ರೆ ನಾವಿಗೆ ಈ ಕಷ್ಟದ ನಾವಿಗೆ ಪರಿಹಾರ ಒಪ್ಪಂದ ಮಾಡಿಕಾದ್ತಾರೆ. ನಾವು ನಮ್ಮ ನೆರೆಕರೆಯವರ ಸ್ನೇಹ ನಮ್ಮ ಪರಿಚಯದಲ್ಲ ಒಂದು ಸೇರಿಸಿಕೊಂಡು ಆ ಕಷ್ಟನ ಒಂದು ಪರಿಹರಿಸಿಕೊಂಬಕ್ಕೆ ಖಂಡಿತ ಸಾಧ್ಯ ಉಂಟು ಮಕ್ಕಳೇ.